ಎಲ್ಲರಿಗೂ ನಮಸ್ಕಾರ. ಹಾಗಲಕಾಯಿ ಫ್ರೈನ ಒಮ್ಮೆ ಈ ಥರ ಮಾಡಿ ನೋಡಿ, ಸ್ವಲ್ಪನೂ ಕಹಿ ಇರಲ್ಲ, ಮಕ್ಕಳಿಗೂ ತುಂಬ ಇಷ್ಟ ಆಗುತ್ತೆ. ಚಪಾತಿ ರೊಟ್ಟಿಗಂತೂ ಸೂಪರ್ ಕಾಂಬಿನೇಷನ್. ಒಂದ್ಸಲ ಟ್ರೈ ಮಾಡಿ. ಸ್ಟವ್ ಮೇಲೆ ಸ್ಟೀಲ್ ಬಾಣಲಿ ಅಥವಾ ಮಣ್ಣಿನ ಮಡಿಕೆ ಇಟ್ಕೊಂಡು ಗಾಣದ ಎಣ್ಣೆ ಹಾಕೊಳ್ಳಿ. ನಂತರ ಸಾಸಿವೆ, ಜೀರಿಗೆ, ಕಡಲೆಬೇಳೆ, ಉದ್ದಿನಬೇಳೆ, ಕರಿಬೇವು ಹಾಕೊಳ್ಳಿ. ನಂತರ ಹಾಗಲಕಾಯಿನ ಚೆನ್ನಾಗಿ ತೊಳೆದು ಮೇಲೆ ಸಿಪ್ಪೆ ಎಲ್ಲನೂ ಎರಿಯಕ್ಕೆ ಹೋಗಬೇಡಿ, ಹಾಗೆಯೇ ಸಣ್ಣಕ್ಕೆ ಕಟ್ ಮಾಡ್ಕೊಳ್ಳಿ. ನಾನು ತೋರಿಸಿರೋ ಅಷ್ಟು ಸೈಜ್ ಆದರೆ ಸರಿ ಹೋಗುತ್ತೆ. ನಾನು ಅರ್ಧ kg ಹಾಗಲಕಾಯಿನ ತೊಗೊಂಡಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡಿ. ಮೀಡಿಯಂ ಫ್ಲೇಮು ಅಥವಾ ಲೋ ಫ್ಲೇಮಲ್ಲೇ ಮಾಡ್ಕೋಬೇಕು. ಹಾಗಲಕಾಯಿ ಫ್ರೈ ಆಗೋ ಅಷ್ಟರಲ್ಲಿ ಮ್ಯಾಜಿಕ್ ಪೌಡರ್ನ ಮಾಡ್ಕೊಳ್ಳೋಣ. ಒಂದು ಪ್ಯಾನಲ್ಲಿ 2 ಟೇಬಲ್ ಸ್ಪೂನಷ್ಟು ಶೇಂಗಾ, ಒಣಕೊಬ್ಬರಿ, ಎಳ್ಳು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ನಂತರ 1 ಟೀ ಸ್ಪೂನಷ್ಟು ಸೋಂಪು ಕಾಳನ್ನು ಹಾಕ್ಬಿಟ್ಟು ಫ್ರೈ ಮಾಡ್ಕೊಳ್ಳಿ. ಎಲ್ಲನೂ ಡ್ರೈ ರೋಸ್ಟೇ ಮಾಡಬೇಕು. ನಂತರ ಅದನ್ನು ತಣ್ಣಗಾಗಲು ಬಿಡಿ. ನೋಡಿ, ಒಂದು 10ರಿಂದ 15 ನಿಮಿಷಕ್ಕೆ ಚೆನ್ನಾಗಿ ಫ್ರೈ ಆಗುತ್ತೆ. ಫ್ರೈ ಆದಮೇಲೆ ಸ್ವಲ್ಪ ಅರಿಶಿನ, ಅಚ್ಚ ಖಾರದ ಪುಡಿ ನಿಮ್ಮ ಖಾರಕ್ಕೆ ಸರಿ ಹೋಗೋಷ್ಟು ಹಾಕ್ಕೊಳ್ಳಿ. ಚೆನ್ನಾಗಿ ಕಲಸಿ. ಕೊನೆಯದಾಗಿ ನಮ್ಮ ಮ್ಯಾಜಿಕ್ ಪೌಡರ್, ನಾವು ರೋಸ್ಟ್ ಮಾಡಿ ಇಟ್ಕೊಂಡಿದ್ದೀವಲ್ವ, ಅದನ್ನೆಲ್ಲನೂ ಪೌಡರ್ ಮಾಡ್ಕೊಳ್ಳಿ. ಆ ಪೌಡರ್ನ ಫುಲ್ ಹಾಕೋಬೇಕು. ನಾನು ಅರ್ಧ kgಗೆ ತೋರಿಸಿದ್ದೀನಿ. ಅರ್ಧ kgಗೆ ಎಷ್ಟು ಪೌಡರ್ ಇಡಿಸುತ್ತೆ. ಚೆನ್ನಾಗಿ ಕಲಸಿ. ಒಂದು 5 ನಿಮಿಷ ಲೋ ಫ್ಲೇಮಲ್ಲೇ ಫ್ರೈ ಮಾಡ್ಕೊಳ್ಳಿ. ಉಪ್ಪೇನಾರ ಕಡಿಮೆ ಹಾಕಿದರೆ ಮತ್ತೆ ಸ್ವಲ್ಪ ನೋಡಿ ಹಾಕ್ಕೊಳ್ಳಿ. ಚೆನ್ನಾಗಿ ಕಲಿಸ್ಕೊಳ್ಳಿ. ಅಷ್ಟೇ, ತುಂಬ ರುಚಿಕರವಾದ, ಆರೋಗ್ಯಕರವಾದ, ಕಹಿ ಇಲ್ದಲೇ ಇರುವಂತಹ ಹಾಗಲಕಾಯಿ ಫ್ರೈ ರೆಡಿ ಆಗುತ್ತೆ. ಮಕ್ಕಳಿಗೆ ಈ ರೀತಿ ಒಮ್ಮೆ ಮಾಡಿಕೊಡಿ, ನಿಜವಾಗ್ಲೂ ಇಷ್ಟಪಟ್ಟು ತಿಂತಾರೆ. ಚಪಾತಿ ರೊಟ್ಟಿಗಂತೂ ತುಂಬ ಒಳ್ಳೆ ಕಾಂಬಿನೇಷನ್. ಅನ್ನ ಸಾಂಬಾರ್ಗೂ ಪಕ್ಕದಲ್ಲಿ ಸೈಡ್ ಡಿಶ್ ಆಗು ಕೂಡ ಚೆನ್ನಾಗಿರುತ್ತೆ. ಟ್ರೈ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಜೈ ಹಿಂದ್, ಜೈ ಕರ್ನಾಟಕ. ಮಾತೆ ಸರ್ವೇ ಜನ ಸುಖಿನೋ ಭವಂತು.